ನಮಸ್ತೆ ಕರ್ನಾಟಕ. ಪಿನಾಕ IAS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೀರ್ತಿ ಗೌಡ. ನಿನ್ನೆ ನಮ್ಮ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಅನುಕೂಲವಾಗಲಿ ಅಂತ ಅಂದ್ಬಿಟ್ಟು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ಕೊಡೋಣ ಅಂತ ಅಂದ್ಬಿಟ್ಟು ಸದುದ್ದೇಶದಿಂದ ಶುರುವಾಗಿರುವಂತಹ ಚಾನಲ್ ಪಿನಾಕ IAS. ಸೊ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಒಂದು ಒಳ್ಳೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಿಮ್ಮ ಪ್ರಯತ್ನದಲ್ಲಿ ಸಫಲರಾಗ್ತೀರಾ ಅಂತ ಅಂದ್ಬಿಟ್ಟು ನನ್ನ ಹಾರೈಕೆ ಹಾಗೂ ನನ್ನ ಬಯಕೆ. ಆ್ಯಸ್ ಪ್ರಾಮಿಸ್ಡ್ ಎಸ್ಟರ್ಡೇ ನಿನ್ನೆ ಒಂದು ಆ್ಯನ್ ಇಂಟ್ರೊಡಕ್ಷನ್ ಟು ಚಾನಲ್ ಅಂತ ಅಂದ್ಬಿಟ್ಟು ನಾನು ಒಂದು ಪರಿಚಯವನ್ನು ನೀಡಿದ್ದೇನೆ. ಯಾರಾದರೂ ಮಿಸ್ ಆಗಿದ್ದರೆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಹೋಗಿ ಒಂದು ಇಂಟ್ರೊಡಕ್ಷನ್ ಏನನ್ನು ಮಾಡ್ತೀನಿ, ಇಲ್ಲಿ ಏನು ನಡೆಯುತ್ತೆ ಅಂತ ಅಂದ್ಬಿಟ್ಟು ಒಂದು ಮಾಹಿತಿಯನ್ನು ತಿಳ್ಕೊಂಡು ಬರ್ಬೋದು. ನಾನು ನಿನ್ನೆ ಹೇಳಿದಂತೆ ಏನು ನೋಡಿ, ನಮ್ಮ ದೇವರುಗಳ ಸತ್ಯ ನಮಗೆ ಗೊತ್ತಿದೆ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸೆ. ಯುದ್ಧ ಹತ್ರ ನಾಳೆ ನಾಡ್ದು ಅಂತ ಇದ್ದಾಗ ಇವತ್ತು ತಗೊಂಡು ಕತ್ತಿ ಗುರಾಣಿಗಳನ್ನ ಬೀಸಾಡೋಕ್ಕೆ ಶುರು ಮಾಡೋದು. ಬಟ್ ಏನು ಮಾಡ್ತೀರಾ, ಇಟ್ಸ್ ನೆವರ್ ಟೂ ಲೇಟ್ ಅಂತ ಅಂತೀವಿ. ಏನು ಅಷ್ಟೇನು ತಡವಾಗಿಲ್ಲ. ನಾನಿರುವುದೇ ನಿಮಗಾಗಿ. ಸೊ ಇದೀನಿ ನಾನು. ಏನು ಸಮಗ್ರವಾದ ಮಾಹಿತಿ ಬೇಕು ಈಗ ಸದ್ಯಕ್ಕೆ ವೆರಿ ನಿಯರಲ್ಲಿ ಇರುವಂಥದ್ದು KEA ಇಂದ 700 ಆ್ಯಂಡ್ ಆಡ್ ಪೋಸ್ಟ್ಗೆ ಏನು ಕಾಲ್ ಮಾಡಿದ್ದಾನೆ. ಸೊ ಆ ಪೋಸ್ಟ್ಗಳಿಗಾಗಿ ಏನು ಪೇಪರ್ 1 ಆ್ಯಂಡ್ 2 ಬರುತ್ತೆ, ಒಂದು ಕಾಮನ್ ಪೇಪರ್ KEC ಅಂತ ಏನು ಬರುತ್ತೆ, ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸ್, ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅಂತ ಏನು ಹೇಳ್ತೀವಿ, ಅದು ಬಹಳ ಮುಖ್ಯವಾಗುತ್ತೆ ಸ್ಪರ್ಧಾ ಮಿತ್ರರೇ. ಯಾಕಂತಂದರೆ ನಿನ್ನೆ ಆ ವಿಡಿಯೋದಲ್ಲಿ ಹೇಳಿದ ರೀತಿ ದಿಸ್ ಪೇಪರ್ ಈಸ್ ಗೋಯಿಂಗ್ ಟು ಡಿಸೈಡ್ ಯುವರ್ ಫೇಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. 90ಕ್ಕಿಂತ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡುವಂತಹ ಒಂದು ಪೊಟೆನ್ಷಿಯಲ್ ಇಲ್ಲಿ ಇದೆ. ಸೊ ಇಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ, ದಿಸ್ ವಿಲ್ ಆ್ಯಕ್ಟ್ ಆ್ಯಸ್ ಆ್ಯನ್ ಬಫರ್ ಟು ಪೇಪರ್ 1. ಅಲ್ಲಿ ಸ್ವಲ್ಪ ಜನರಲ್ ನಾಲೆಡ್ಜಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಇದು ಕವರ್ ಆಗಿ ನೀವು ಕಟ್ ಆಫ್ನ ಕ್ಲಿಯರ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆಯೇ ಕರ್ನಾಟಕದಲ್ಲಿ ವಾಡಿಕೆಗಿಂತ ಹೆಚ್ಚು ಚಳಿ ಇದೆ. ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಮುತುವರ್ಜಿ ಮತ್ತು ಕಾಳಜಿನ ವಹಿಸಬೇಕು ಅಂತ ಒಂದು ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ಲಾನಿನಾ ಎಫೆಕ್ಟ್ ಅಂತ ಹೇಳ್ತಾರೆ. ಈ ಲಾನಿನಾ, ಎಲ್ನಿನೋ, ಈ ಸದರ್ನ್ ಆಸಿಲೇಷನ್ಸ್ ಅಂತೆಲ್ಲ ಏನು ಬರುತ್ತೆ ಅದನ್ನು ಕೂಡ ನಿಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ರೀಸೆಂಟಾಗಿ ಏನು ಶ್ರೀಲಂಕಾದಲ್ಲಿ ಒಂದು ಚಂಡಮಾರುತ ಅಥವಾ ಸೈಕ್ಲೋನ್ ಬಂದಿತ್ತು, ಅದರ ಹೆಸರು ಬಗ್ಗೆ ಮತ್ತು ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕಿರಿ. ಎಕ್ಸಾಮಿನೇಷನ್ನಲ್ಲಿ ಅಪಿಯರ್ ಆಗೋಂತಹ ಚಾನ್ಸಸ್ ಜಾಸ್ತಿ ಇದೆ. ನೋಡಿ, ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಇದೆ, ದ ಗ್ರಾಸ್ ಆನ್ ದ ಅದರ್ ಹೆಡ್ಜ್ ಆಲ್ವೇಸ್ ಲುಕ್ಸ್ ಗ್ರೀನರ್ ಅಂತ ಅಂದ್ಬಿಟ್ಟು. ಅಂದರೆ ಏನು ನಮ್ಮ ಕನ್ನಡದಲ್ಲಿ ದೂರದ ಬಟ್ಟ ನುಣಿಗೆ ಅಂತ ಹೇಳ್ತೀವಿ, ಅದೇ ಅರ್ಥವನ್ನು ಇದು ಕೊಡುತ್ತೆ. ಇರುವುದೆಲ್ಲವ ಬಿಟ್ಟು ಇಲ್ಲದಿರುವ ಕಡೆಗೆ ಅಲ್ಲವೇ ಜೀವನ. ನಮ್ಮ ಕ್ಯಾಂಪಸ್ಗಳಲ್ಲಿ DVG ಅವರು ವೆರಿ ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಅಂತ. ನಾವುಗಳಾಗೇ ಅಲ್ವೇ, ನೋಡ್ತೀವಿ, ನಗ್ತೀವಿ, ಸುಮ್ಮನಾಗ್ತೀವಿ, ಅಳವಡಿಸ್ಕೊಳಕ್ಕಂತೂ ಹೋಗಲ್ಲ. ಅದೇ ಜೀವನ. ದಟ್ಸ್ ಹೌ ದ ಹ್ಯೂಮನ್ಸ್ ಆರ್ ಆ್ಯಂಡ್ ಹ್ಯೂಮನ್ ನೇಚರ್ ಇಸ್ ಕಾಂಟ್ ಹೆಲ್ಪ್ ಅಂತ ಹೇಳ್ಬೋದು. ಈ ಮಾತನ್ನು ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ, ನೋಡಿ, ಯಾರು ನಿಮ್ಮ ಅಪ್ ಟು 10th ಏನಿದೆ ಇಂಗ್ಲೀಷ್ ಮೀಡಿಯಮ್ನಲ್ಲೇ ಇಂಗ್ಲೀಷ್ನ ಮೇಜರ್ ಆಗಿ ಓದಿರ್ತೀರ, ನಿಮ್ಗಳಿಗೆ ಕನ್ನಡ ವ್ಯಾಕರಣ ಅಥವಾ ಕನ್ನಡ ಸ್ವಲ್ಪ ಕಷ್ಟ ಆಗಿರುತ್ತೆ. ನಮ್ಮ ಕನ್ನಡ ಮಾಧ್ಯಮದ ಮಿತ್ರರು ಮತ್ತು ವಿದ್ಯಾರ್ಥಿಗಳು ಏನಿದ್ದೀರಾ, ಸೊ ನಿಮಗೆ ಇಂಗ್ಲೀಷು ಒಂದು ಸ್ವಲ್ಪ ಕಬ್ಬಿಣದ ಕಡಲೆನೇ ಸರಿ. ಯಾರೂ ಹೆದರ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನಾನಿದ್ದೀನಿ. ತುಂಬ ಅಚ್ಚುಕಟ್ಟಾಗಿ ಬಹಳ ವಿಸ್ತೃತವಾಗಿ ನಿಮಗೆ ಹೇಳ್ಕೊಡ್ತೀನಿ. ಯಾವುದೇ ಪಾಯಿಂಟು ಮಿಸ್ ಆಗಲ್ಲ. ಮತ್ತು ನಾನು ವೀಡಿಯೋಸಲ್ಲಿ ಯಾವ್ಯಾವ ಕಾನ್ಸೆಪ್ಟನ್ನು ತಗೊಂಬರ್ತೀನಿ ಮಿತ್ರರೇ, ಆ ಕಾನ್ಸೆಪ್ಟ್ಗಳನ್ನ ಶಿರಸಾವಹಿಸಿ ಪಾಲಿಸಿದ್ರೆ ಮಾತ್ರ ನಿಮಗೆ ಸಕ್ಸಸ್ನ ನಾನು ಗ್ಯಾರಂಟಿ ಕೊಡಬಲ್ಲೆ. ನಾನು ಹೇಳ್ಕೊಡುವಂಥ ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ ಮಿನಿಮಮ್ 1 to 2 ಕ್ವಶನ್ಸು ಬಂದೇ ಬರುತ್ತೆ. ಬರೆದಿಟ್ಕೊಂಬಿಡಿ. ಯಾವುದೇ ಬಾಂಡ್ ಪೇಪರ್ ತಗೊಂಬನ್ನಿ, ಬೇಕಾದ್ರೆ ಅದಕ್ಕೆ ಸೈನ್ ಹಾಕ್ಕೊಡ್ತೀನಿ, ಇಟ್ ವಿಲ್ ಅಪಿಯರ್ ಅಂತ ಅಂದ್ಬಿಟ್ಟು. ನಾನು ನಿನ್ನೆ ಪ್ರಾಮಿಸ್ ಮಾಡ್ದಂಗೆ ಇವತ್ತು ಫಸ್ಟ್ಗೆ ನನ್ನ ಮಾತೃಭಾಷೆ ಆಗಿರುವಂತಹ ಕನ್ನಡ ವ್ಯಾಕರಣವನ್ನು ಎತ್ಕೊಳ್ತೀನಿ. ನೋಡಿ, ಕನ್ನಡ ಏನೇ ಕುಣಿದಾಡುವುದೆನ್ನದೆ ಕನ್ನಡ ಏನೇ ಕಿವಿ ನಿಮಿರುವುದು ಅಂತ ಹೇಳಿದ್ದಾರೆ. ನಮ್ಮ ನಡೆ ಕನ್ನಡ, ನುಡಿ ಕನ್ನಡ, ಭಾಷೆ ಕನ್ನಡ, ಭಾವ ಕನ್ನಡ. ಸೊ ನಮ್ಮ ಕನ್ನಡ ಏನಿದೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಭಾಷೆ.
ಸಂವಿಧಾನದಲ್ಲಿ ಮೆನ್ಷನ್ ಆಗಿರುವಂತಹ 22 ಒಂದು ಅಧಿಕೃತ ಭಾಷೆಗಳು ಅಥವಾ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಏನು ಹೇಳ್ತೀವಿ, ಆ ಲ್ಯಾಂಗ್ವೇಜಸ್ಸಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರುವುದು ಕೆಲವು ಭಾಷೆಗಳು. ಅದರಲ್ಲಿ ಕನ್ನಡವೂ ಕೂಡ ಒಂದು. ಅದು ಕನ್ನಡ ಭಾರತಕ್ಕೆ ಹಿರಿಮೆಯೋ ಅಥವಾ ಭಾರತಕ್ಕೆ ಕನ್ನಡ ಹಿರಿಮೆಯೋ ಅಂತಂದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಒಬ್ಬರು ಕವಿ ಹೇಳ್ತಾರೆ, ಕನ್ನಡವೆಂಬುದು ಸುಳಿದ ಬಾಳೆಯ ಹಣ್ಣಿನಂದದಿ, ಉಷ್ಣ ಹಳಿದ ಹಾಲಿನಂದದಿ, ಸಿಗುರು ತೆಗೆದ ಕಬ್ಬಿನಂದದಿ ಅಂತ ಅಂದ್ಬಿಟ್ಟು. ಅಂದರೆ ಹೇಗೆ ಒಂದು ಬಾಳೆಹಣ್ಣನ್ನು ಸುಲಿದ ಮೇಲೆ ಅದು ಸಲೀಸಾಗಿ ನಮ್ಮ ಬಾಯೊಳಕ್ಕೆ ಹೋಗುತ್ತೋ, ಹೇಗೆ ಬಿಸಿ ಆರಿದ ಹಾಲು ಹೇಗೆ ನಮ್ಮ ನಾಲಿಗೆಗೆ, ನಮ್ಮ ದೇಹಕ್ಕೆ ರುಚಿ ಮತ್ತು ಆರೋಗ್ಯವನ್ನು ನೀಡುತ್ತೋ, ಹಾಗೆಯೇ ಏನು ಕಬ್ಬನ್ನು ಸಿಗದು ತೆಗಿತೀವಿ ನೋಡಿ, ಆ ತೆಗೆದ ಮೇಲೆ ಆ ಸಿಹಿ ಹೇಗಿರುತ್ತೋ ಅಷ್ಟೇ ಸ್ವಾರಸ್ಯಮಯ, ಸ್ವಾದಿಷ್ಟ, ಸುಲಲಿತ ಮತ್ತು ಸರಾಗ ನಮ್ಮ ಕನ್ನಡ. ನಮ್ಮ ಕನ್ನಡಿಗರು ಯಾರೂ ಇಂಗ್ಲಿಷ್ ಬರಲ್ಲ ಅಂತ ಎದುರ್ಕೊಬೇಕಾಗಿ ಅಥವಾ ತಲೆ ಬಗ್ಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಕಣ್ರಯ್ಯ. ನಾವು ಏನಿದ್ದೀವಿ, ನಮ್ಮ ಕನ್ನಡ ಏನಿದೆ, ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು 49 ಅಕ್ಷರಗಳನ್ನು ಇಟ್ಕೊಂಡಿರ ನಾವು ಮೇಲೋ, 26 ಅಕ್ಷರಗಳನ್ನು ಇಟ್ಕೊಂಡಿರೋ ಅವರು ಮೇಲೋ. ಇಂಗ್ಲೀಷ್ ಈಸ್ ಜಸ್ಟ್ ಅನದರ್ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ಆ್ಯಂಡ್ ನಥಿಂಗ್ ಎಲ್ಸ್. ಯಾರೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಎಕ್ಸಾಮಿನೇಷನ್ಗೆ ಎಕ್ಸಾಕ್ಟಾಗಿ ಏನು ಬೇಕೋ ಅಷ್ಟನ್ನು ನಾನು ಆ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೆ ಅಡಿಪಾಯ ಅಥವಾ ಫೌಂಡೇಶನ್ ಭಯಂಕರ ಮುಖ್ಯವಾಗಿರ್ತದೆ. ಹಾಗೆಯೇ ನನ್ನ ಹೆಸರು ಅಥವಾ ನಿಮ್ಮ ಹೆಸರುಗಳಿರ್ಬೋದು, ಅಥವಾ ಒಂದು ಪದಗಳಿರ್ಬೋದು, ಅಥವಾ ಒಂದು ವಾಕ್ಯ ರಚನೆಗಳಿದ್ದಾವೆ, ಅಥವಾ ವರ್ಡ್ಸ್ ಆರ್ ಸೆಂಟೆನ್ಸಸ್ ಅಂತ ಏನು ಹೇಳ್ತೀವಿ, ಇದು ಯಾವುದರಿಂದ ಸಂಯುಕ್ತವಾಗಿದೆ ಅಥವಾ ಸಂಯೋಜಿತವಾಗಿದೆ ಅಂತ ಅಂದರೆ ಅದನ್ನು ಅಕ್ಷರಗಳು ಅಥವಾ ಲೆಟರ್ಸ್ ಅಂತ ಹೇಳ್ತೀವಿ. ಈ ಲೆಟರ್ಸ್ ಅಂತ ಅಂದರೆ ಏನು ಇಂಗ್ಲೀಷಲ್ಲಿ ಆಲ್ಫಾಬೆಟ್ಸ್ ಅಂತ ಹೇಳ್ತೀವಿ, ಅದನ್ನೇ ನಾವು ಕನ್ನಡದಲ್ಲಿ ವರ್ಣಮಾಲೆ ಅಂತ ಹೇಳ್ತೀವಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಕನ್ನಡ ವರ್ಣಮಾಲೆ ಬಗ್ಗೆ ಇರುತ್ತೆ. ಬೇಕಾದರೆ ಹಿಂದಿನ ಕ್ವಶನ್ ಪೇಪರ್ಗಳನ್ನ ಹೋಗಿ ತೆಗೆದು ಅನಲೈಸ್ ಮಾಡುವಂತಹ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ, ಹೋಗಿ ದಯಮಾಡಿ ಅನಲೈಸ್ ಮಾಡಿ, ನಿಮಗೆ ತಿಳಿಯುತ್ತೆ. 1 or 2 ಕ್ವಶನ್ಸು ಇದರಿಂದ ಪಕ್ಕಾ ಬರುತ್ತೆ, ಬರೆದಿಟ್ಕೊಂಬಿಡಿ. ಆಮೇಲೆ ಹೆಚ್ಚು ಕಡಿಮೆ ನೀವು 4-5 ಪುಸ್ತಕಗಳನ್ನು ಓದಿ, ಒಂದು ಹೇಳ್ತೀನಿ ನೋಡ್ರಪ್ಪ, ಈ KEC ಬುಕ್ ಏನಿದೆ ಇವತ್ತು ಮಾರ್ಕೆಟಲ್ಲಿ ಏನು ಸಿಗ್ತಿದೆ, ಮಿನಿಮಮ್ 250 to 300 ಪೇಜಸ್, 250ರಿಂದ 300 ಪೇಜ್ಗಳಿರುವಂತಹ ಒಂದು ಪುಸ್ತಕ. ಅಷ್ಟನ್ನೆಲ್ಲ ಓದೋದಕ್ಕಿಂತ ನಂದು ಒಂದು 15-20 ನಿಮಿಷದ ಶಾರ್ಟ್ ವೀಡಿಯೋಸ್ ಮಾಡ್ತಾ ಬರ್ತೀನಿ ಪ್ರತಿಯೊಂದು ಕಾನ್ಸೆಪ್ಟ್ ಬಗ್ಗೆ. ಇದನ್ನು ನೋಡಿದ್ರೆ ಇಟ್ ವಿಲ್ ಸೇವ್ ಅ ಲಾಟ್ ಆಫ್ ಟೈಮ್. ಸೊ ಇಲ್ಲಿ ನೀವು ಏನಾದರೂ ಸಮಯವನ್ನು ಉಳಿಸ್ಕೊಂಡ್ಬಿಟ್ರೆ ನೀವು ಇದನ್ನು GKಗೆ ಅದನ್ನು ಮೀಸಲಿಡ್ಬೋದು. ಸೊ GKಯಲ್ಲಿ ಏನಾದರೂ ನೀವು ಅಬೋವ್ 65-70 ಮಾರ್ಕ್ಸ್ ಏನಾದರೂ ಸ್ಕೋರ್ ಮಾಡಿಬಿಟ್ರೆ ಬರೆದಿಟ್ಕೊಳ್ಳಿ, ನಿಮ್ಮ ಸೆಲೆಕ್ಷನ್ ಪಕ್ಕಾ ಅಂತ ಅಂದ್ಬಿಟ್ಟು. ನೋಡಿ, ಇಂಗ್ಲೀಷ್ಗೂ ಮತ್ತು ಕನ್ನಡಕ್ಕೂ ಇರುವಂತಹ ವ್ಯತ್ಯಾಸ ಕೆಲವುಗಳಿದ್ದಾವೆ. ಇಂಗ್ಲೀಷ್ ಆಲ್ಫಾಬೆಟ್ಸ್ ಅಂತ ಏನು ಹೇಳ್ತೀವಿ ಅವೆಲ್ಲ ಒಂಥರ ಸ್ಟ್ರೈಟ್ ಲೈನಲ್ಲಿ ಬರುತ್ತೆ ನೋಡಿ. ಹಾಗೆಯೇ ನಮ್ಮ ಕನ್ನಡದ ಅಕ್ಷರಗಳೇನಿದ್ದಾವೆ ಅವು ಕರ್ವ್ಡ್ ನೇಚರಲ್ಲಿ ಇರ್ತವೆ ಅಥವಾ ಗುಂಡಾಕಾರವಾಗಿ ಇರುತ್ತೆ. ಸೊ ಅದು ಬರಿಬೇಕಾದ್ರೂ ಕೂಡ ಕರ್ವ್ ಇದ್ದರೆ ಬ್ಯೂಟಿಫುಲ್ಲಾಗಿ ನಾವು ಅದನ್ನು ಬರಿಬೋದು, ಅತ್ಯಂತ ಸುಂದರವಾಗಿ ಬರಿಬೋದು ಅಂತ ಹೇಳ್ತೀನಿ. ಆಮೇಲೆ ಈ ಇಂಗ್ಲೀಷ್ ಪದಗಳೇನಿದ್ದಾವೆ ನೀರಸ ಕಣ್ರಯ್ಯ. ನೋಡಿ, ABCD FG JJK LMNOP ಏನ್ರಯ್ಯ ಇದು? ಅದೇ ನಮ್ಮ ಕನ್ನಡ ನೋಡಿ, ಆ ಆ ಇ ಈ. ಇಲ್ಲಿ ಸ್ವಲ್ಪ ಒಂದು ತಮಾಷೆ ಮಾಡೋದಾದರೆ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಏನಿದ್ದಾರೆ ಈ ಪದಗಳಿಗೆ ಅಥವಾ ಈ ಅಕ್ಷರಗಳಿಗೆ ಒಂದು ರೊಮ್ಯಾಂಟಿಕ್ ಆ್ಯಂಗಲ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಅಲ್ಲಿಗೆ ಹೋಗೋದು ಬೇಡ. ಸೊ ಈ ಕ್ಲಾಸ್ನಲ್ಲೇ ಇರೋಣ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡಿ, ಕನ್ನಡ ವ್ಯಾಕರಣ, KEC ಕನ್ನಡ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಫಾರ್ KEA ಎಕ್ಸಾಮಿನೇಷನ್ಸ್, ಕನ್ನಡ ವ್ಯಾಕರಣ ಬಗ್ಗೆ ಮಾತಾಡ್ತೀವಿ. ಅದು ಕೂಡ ಸ್ಪೆಸಿಫಿಕ್ ಆಗಿ ವರ್ಣಮಾಲೆಯ ಬಗ್ಗೆ, ವರ್ಣಮಾಲೆ.
ಸೊ ಏನಪ್ಪ ಇದು ವರ್ಣಮಾಲೆ ಅಂತ ಅಂದ್ರೆ ಕನ್ನಡದಲ್ಲಿರುವ ಅಕ್ಷರಗಳು. ಸೊ ಇಲ್ಲೇ ಒಂದು ಮಾಹಿತಿ ಕೊಟ್ಬಿಡ್ತೀನಿ. ಕನ್ನಡದ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಅಂತ ಅಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳು ಬರುತ್ತದೆ. 49 ಅಕ್ಷರಗಳು. ಸೊ ಫರ್ದರ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಈ ವರ್ಣಮಾಲೆಯನ್ನೇ ವರ್ಗೀಕರಿಸ್ತೀವಿ. ನೋಡಿ ಹೇಗೆ ಮಾಲೆ ಅಂತ ಅಂದ್ರೆ ಒಂದು ಹಾರ. ಸೊ ವರ್ಣಗಳ ಮಾಲೆ, ವರ್ಣಗಳು ಅಂತ ಅಂದ್ರೆ ಅಕ್ಷರಗಳು. ಸೊ ಈ ಅಕ್ಷರಗಳ ಮಾಲೆಯನ್ನೇ ಹಾಗೆ ಹೇಳ್ತಾರೆ ಅಲ್ವೇ, ಮಾತು ಒಡೆದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ ಅಂದ್ಬಿಟ್ಟು, ಹಾಗೇನೆ ಒಂದು ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿರುವಂತಹ ನಮ್ಮ ವರ್ಣಮಾಲೆ ಬಗ್ಗೆ ಇವತ್ತು ಎಕ್ಸಾಮಿನೇಷನ್ಸ್ ಇದ್ದ ದೃಷ್ಟಿಯಿಂದ ನೋಡಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನೋಡಿ ವರ್ಣಮಾಲೆ, ಈ ವರ್ಣಮಾಲೆ ಏನಿದೆ ವರ್ಣಮಾಲೆ, ಸೊ ಇದು 49 ಅಕ್ಷರಗಳಿಂದ ಕೂಡಿದವೆ ಅಂತ ಇದು ಮಾಡ್ತೀನಿ. ಸೊ ಮೊದಲಿಗೆ ನಾವು ಏನ್ ಮಾಡೋಣ ಅಂತಂದ್ರೆ ಇದರ ಬ್ರಾಡರ್ ಕ್ಲಾಸಿಫಿಕೇಶನ್ ಅಂತ ಏನ್ ಹೇಳ್ತೀವಿ ಅಥವಾ ಒಂದು ವರ್ಗೀಕರಣ ಏನು ಅಂತ ಅಂದ್ಬಿಟ್ಟು ನೋಡಿ ತಿಳ್ಕೊಳ್ಳೋಣ. ನೋಡಿ ವರ್ಣಮಾಲೆಯನ್ನ ನಾವು 3 ವಿಧವಾಗಿ ವಿಂಗಡಿಸ್ಬೋದು. ಒಂದು ಏನು ಅಂತ ಅಂದ್ರೆ ಸ್ವರಗಳು, ಇನ್ನೊಂದು ವ್ಯಂಜನಗಳು ಮತ್ತೆ ಯೋಗವಾಹಗಳು. ಸ್ವರಗಳು ಬಂದು ಎಷ್ಟು ಇರುತ್ತೆ ಅಂತ ಅಂದ್ರೆ ಸ್ವರಗಳು ಬಂದು 13 ಇರ್ತದೆ. ಸ್ವರಗಳು ಬಂದು ಎಷ್ಟಿರುತ್ತದೆ? 13 ಇರುತ್ತದೆ. ಸೊ ವ್ಯಂಜನಗಳು ಬಂದು 34 ಅಕ್ಷರಗಳಿಂದ ಕೂಡಿದೆ ಮತ್ತು ಯೋಗವಾಹಗಳು ಬಂದು 2 ಅಕ್ಷರದಿಂದ ಕೂಡಿರ್ತಾರೆ. ನೋಡಿ ಸ್ವರಗಳು ಬಂದು 13. ನೋಡಿ 13 + 2 15, 15 + 34 49. ಟ್ಯಾಲಿ ಆಗ್ತಾ ಇದೆ ತಾನೆ? ಎಸ್ ಸರ್, ಇಷ್ಟೇ ಸಾಕಾ ಸರ್? ಇಷ್ಟೇನಾ ಸರ್ ಅಕ್ಷರಮಾಲೆ ಅಂತ ಅಂದ್ರೆ ಅಲ್ಲ. ಈ ಸ್ವರಗಳು ವ್ಯಂಜನಗಳನ್ನ ಮತ್ತೆ ಸಬ್ ಡಿವೈಡ್ ಮಾಡ್ತೀವಿ. ಸೊ ಹೇಗೆ ಅಂತ ಅಂದ್ರೆ ಸ್ವರಗಳಲ್ಲಿ ನೋಡಿ ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತೆ ಇನ್ನೊಂದು ನಾಟ್ ಸೋ ವೆರಿ ಇಂಪಾರ್ಟೆಂಟ್ ಬಟ್ ಸ್ಟಿಲ್ ಇದು ಏನು ಅಂತ ಅಂದ್ರೆ ಪ್ಲುತ ಸ್ವರ ಅಂತ ಹೇಳ್ತೀವಿ. ಸೊ ಸ್ವರಗಳಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತೆ ಪ್ಲುತ ಸ್ವರ. ವ್ಯಂಜನಗಳಲ್ಲಿ ಏನಪ್ಪಾ ಅಂತ ಅಂದ್ರೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ನೋಡಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ಸೊ ಯೋಗವಾಹಗಳು ಸರ್ 2 ಇದಾವಲ್ಲ ಸರ್? 2 ಅಂತ ಅಂದ್ರೆ ಇದಕ್ಕೆ ಯಾವುದು ಸಬ್ ಡಿವಿಷನ್ ಅಲ್ಲ ಅಂತ ಅಂದ್ರೆ ನೋಡಿ ಅದೇ ಬ್ಯೂಟಿ ಆಫ್ ದ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ 2 ಸಬ್ ಡಿವಿಷನ್ ಮಾಡ್ತೀವಿ. ಒಂದು ಅನುಸಾರ ಮತ್ತು ವಿಸರ್ಗ. ವಿಸರ್ಗ ಅಂತ ಹೇಳ್ತೀವಿ. ಸೊ ಇವೆರಡರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಯಾಕಂದ್ರೆ ಯೋಗವಾಹಕಗಳು ಬರೀ 2 ನಂಬರಲ್ಲಿ ಇರೋದ್ರಿಂದ ಇವಾಗಲೇ ಹೇಳ್ಬಿಡ್ತೀನಿ ಏನು ಅಂತ ಅಂದ್ಬಿಟ್ಟು. ನೋಡಿ ಏನು ಐ ಔ ಅಂ ಅಹ ಅಂತ ಇರ್ತವೆ. ಆ ಅಹಗಳೇ ಯೋಗವಾಹಗಳು ಅಂತ ಹೇಳ್ತೀವಿ. ಸೊ ತುಂಬಾ ಡೆಪ್ತ್ ಅಲ್ಲಿ ಹೋಗೋದಾದ್ರೆ ಅವು ಸ್ವರಗಳ ಸಹಾಯದಿಂದ ಒಂದು ಸಂಯುಕ್ತವಾಗಿ ರಚನೆಗೊಳ್ಳುವಂತಹ ಒಂದು ಮೀಡಿಯಂ ಅಂತ ಹೇಳ್ತೀವಿ. ಬಟ್ ಅಷ್ಟೆಲ್ಲ ಏನು ಡೆಪ್ತ್ ಬೇಡ, ಇಷ್ಟನ್ನ ತಿಳ್ಕೊಳ್ಳಿ. ಸೊ ಏನಾದರೂ ಆದರೆ ಒಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಬಿಡಿ. ಈ ಬೋರ್ಡ್ ಒಂದು ಸ್ವರಗಳು, ವ್ಯಂಜನಗಳು ಟೋಟಲ್ 49, 13, 34, 2 ಮತ್ತೆ ಸಬ್ ಡಿವಿಷನ್ ಮತ್ತೆ ಮರುವರ್ಗೀಕರಣ ಏನಿದೆ ಇದನ್ನ ಇದು ಮಾಡಿ ಆಯ್ತು. ಅನುಸ್ವಾರ ಅಂತ ಅಂದ್ರೆ ಅಂತ ಏನು ಬರುತ್ತೆ 1 0, ಇದು ಅನುಸ್ವಾರ. ವಿಸರ್ಗ ಅಂದ್ರೆ 2 0, ಆಹಾ, ಇದು ವಿಸರ್ಗ ಅಂತ ಅಂದ್ಬಿಟ್ಟು ಕರಿತೀವಿ. ಇಷ್ಟು ಆಮ್ ಐ ಕ್ಲಿಯರ್? ಇಷ್ಟು ಎಲ್ಲರಿಗೂ ಅರ್ಥ ಆಯ್ತು ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಸೊ ಇನ್ನು ನೆಕ್ಸ್ಟ್ ಮುಂದುವರಿತಾ ಹೋಗೋಣ ವಿತ್ ಫರ್ದರ್ ಅಡ್ಯೂ. ಸೊ ಡಿಲೇ ಮಾಡ್ತಾನೆ ಇನ್ನು ಮುಂದೆ ಹೋಗೋಣ. ಯೋಗವಾಹಗಳಲ್ಲಿ ಅಂದ್ರೆ ಅನುಸ್ವಾರ, ಅಹ ಅಂತ ಅಂದ್ರೆ ವಿಸರ್ಗ. ಹೆಂಗೆ ಸರ್ ಎಲ್ಲರೂ? ಸೊ ಈಗ ಫಾರ್ ಎಕ್ಸಾಂಪಲ್ ಅಂತಃಪುರ ಅಥವಾ ದುಃಖ. ಸೊ ಈಗ ದುಃಖ ಅಂತ ಬಂತು ಅಂತ ತಿಳ್ಕೊಳ್ಳಿ. ಸೊ ಬಟ್ ಇಲ್ಲಿ ದುಃಖ ಅನ್ನೋದು ನೋಡಿ ದಾ ಪ್ಲಸ್ ಊ ಅಂದ್ರೇನು? ಅಂದ್ರೆ ಸ್ವರ ಆಗುತ್ತೆ. ಅದಕ್ಕೆ ಅದನ್ನ ಏನಂತ ಕರಿತೀವಿ ಅಂತ ಅಂದ್ರೆ ಅದನ್ನ ವಿಸರ್ಗ ಅಂತ ಅನ್ಕೊಳ್ತೀವಿ. ಅಂದ್ರೆ ಸ್ವರದ ಜೊತೆ ಅದು ಸೇರಿರ್ಬೇಕು ಅಂತ ಅರ್ಥ. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಂತೀನಿ. ಮುಂದಕ್ಕೆ ಹೋಗೋಣ.
ನೆಕ್ಸ್ಟು ನಾನು ಸ್ವರಗಳ ಬಗ್ಗೆನೇ ಮಾತಾಡ್ತೀನಿ. ಸ್ವರಗಳು ನೋಡಿ, ಸ್ವರಗಳು ಅಂತ ಅಂದರೆ ನಾನು ಏನು ಈ ಅ ಆ ಇ ಈ ಇದೆ, ಅ ಆ ಇ ಈ ಉ ಋ ಎ ಏ ಐ ಓ ಓ ಔ ಅಂ ಆಹಾ. ಕರೆಕ್ಟ್ ಅಲ್ವಾ? ಕರೆಕ್ಟಾಗಿ ಬರ್ದಿದ್ದೀನಿ ತಾನೆ? ಸೊ ನೋಡಿ, ಇಲ್ಲಿ ಕೌಂಟ್ ಮಾಡಿದ್ರೆ 1 2 3 4 5 6 7 8 9 10 11 12 13. ಅಲ್ಲಿ ಏನಂತ ಬರ್ದಿದ್ದೆ ನಾನು? ಸ್ವರಗಳು 13 ಅಂತ ಬರ್ದಿದ್ದೆ. ಈ ಅಹ ಅಂತ ಏನು ಅಂತ ಅಂದರೆ ಅಂತ ಅಂದ್ಬಿಟ್ಟು ನೀವೇನಾದರೂ ಕರೆಕ್ಟಾಗಿ ನನ್ನ ವಿಡಿಯೋ ನೋಡಿದ್ರೆ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಅದು ನಿಮಗೆ ಗೊತ್ತಿದೆ, ವೆರಿ ಈಸಿ. ಅಮ್ಗೆ ಒಂದಂತ ಹೇಳ್ತೀವಿ, ಆಹಾಗೆ ಇನ್ನೊಂದಂತ ಹೇಳ್ತೀವಿ. ಅನುಸ್ವರ ಅಥವಾ ವಿಸರ್ಗ ಅಂತ ಏನು ಹೇಳ್ತೀವಿ ಅದಾಗಿರುತ್ತೆ. ನೆಕ್ಸ್ಟ್ ನೋಡಿ, ಈ ಸ್ವರಗಳಲ್ಲಿ ನಾನು ಹ್ರಸ್ವ ಮತ್ತೆ ದೀರ್ಘ ಅಂತ ಅಂದ್ಬಿಟ್ಟು ಬರ್ದಿದ್ದೆ. ನೋಡಿ, ಹ್ರಸ್ವ ಮತ್ತೆ ದೀರ್ಘ ಸ್ವರಗಳು ಏನು, ಮತ್ತೆ ಪ್ಲುತ ಅಂತ ಕೂಡ ಬರ್ದಿದ್ದೆ. ಸೊ ಏನಪ್ಪ ಇದು ಹ್ರಸ್ವ ಸ್ವರ ಮತ್ತು ದೀರ್ಘ? ಹ್ರಸ್ವ ಮತ್ತೆ ದೀರ್ಘ ಹೇಗೆ ಇದು ಅಂತ ಅಂದ್ರೆ ನೋಡಿ, ಒಂದು ಮಾತ್ರ ಕಾಲ ಅಥವಾ 2 ಮಾತ್ರೆಗಳ ಕಾಲ. ಸರ್ ಏನು ಸರ್ ಇದು ಅಕ್ಷರಮಾಲೆ, ಕನ್ನಡ ವ್ಯಾಕರಣ ಅಂತ ಅಂತಿದ್ದೀರಾ, ಮೆಡಿಸಿನ್ ಏನಾದರೂ ಮಾಡ್ತಿದ್ದೀರಾ ಸರ್? ಡೋಲೋ 650 ಸರ್ ಮಾತ್ರೆ ಅಂದರೆ? ಅಲ್ಲ, ಬದಲಿಗೆ ಮಾತ್ರೆ ಅಂತ ಅಂದರೆ ಒಂದು ಅಕ್ಷರವನ್ನ ಉಚ್ಚಾರಣೆ ಮಾಡಲು ತೆಗೆದುಕೊಳ್ಳುವ ಸಮಯ ಏನಿದೆ ಅದನ್ನು ನಾವು ಮಾತ್ರೆ ಅಂತ ಹೇಳ್ತೀವಿ. ಸೊ ನಿಮಗೆಲ್ಲ ಏನಾದ್ರೂ ಫಸ್ಟ್ ಲ್ಯಾಂಗ್ವೇಜ್ ಎಲ್ಲ ಕನ್ನಡ ಆಗಿದ್ರೆ ನಿಮಗೆ ಗೊತ್ತೇ ಇರುತ್ತೆ. ಛಂದಸ್ಸು ಅಂತ ಏನು ಬರುತ್ತೆ, ಆ ಛಂದಸ್ಸಲ್ಲಿ ಲಘು ಗುರು ಅಂತ ಬರುತ್ತೆ. ಈ ಯು ಮತ್ತು ಈ ಥರ ಒಂದು ಅಕ್ಷರಗಳ ಮೇಲೆ ಇಂಡಿಕೇಟ್ ಮಾಡ್ತೀವಿ. ಇದನ್ನು ನಾವು ಏನಾದರೂ ನಿಮಗೆ ವೇದ ಉಪನಿಷತ್ಗಳನ್ನ ಓದುವ ಅಭ್ಯಾಸ ಇದ್ದರೂ ಕೂಡ ಅದರಲ್ಲಿ ಹೇಗೆ ದೀರ್ಘವನ್ನು ನಾವು ರಾಗವನ್ನು ಎಳೆಯಬೇಕು ಅಥವಾ ಕಟ್ ಮಾಡಬೇಕು ಅಂತ ಗುರುತಿಸೋದೇ ಇದು. ಲಘು ಅಂತಂದರೆ 1 ಮಾತ್ರೆ, ಗುರು ಅಂದರೆ 2 ಮಾತ್ರೆ, ಅಂದರೆ ಸ್ವಲ್ಪ ದೀರ್ಘ. ಅಂದರೆ ಹ್ರಸ್ವ ಅಂತಂದರೆ ವೆರಿ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮಲ್ಲಿ ಅದನ್ನು ಉಚ್ಚಾರಣೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಅ ಅಂತ ಅಂದ್ರಿ, ಎಷ್ಟು ಟೈಮ್ ತಗೊಂತು? ಅದೇ ಆದರೆ 2ರಷ್ಟು ಟೈಮ್ ತಗೋತಾನೆ, ಅಷ್ಟೇ ಕಣ್ರಪ್ಪ ಡಿಫ್ರೆನ್ಸು. ಆ ಅಂತ ಅಂದರೆ ಹ್ರಸ್ವ, ಅ ಅಂದರೆ ದೀರ್ಘ. ನೋಡಿ, ಎಲ್ಲೆಲ್ಲಿ ನಾನು ರೈಟ್ ಮಾರ್ಕ್ ಹಾಕೊಂಡು ಹೋಗ್ತೀನಿ ಅವೆಲ್ಲ ಹ್ರಸ್ವ ಸ್ವರಗಳು. ನೀವೇ ಆಲ್ರೆಡಿ ನಿಮ್ಮ ಮನಸ್ಸಿನಲ್ಲೇ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇಲ್ಲಿ ನಾನು ಏನು ವರ್ಣಮಾಲೆಯನ್ನು ಅಥವಾ ಅಕ್ಷರಮಾಲೆಯನ್ನು ನಾನು ಬರೆದಿದ್ದೀನಿ. ಸೊ ಈ ಮಾಲೆಯಲ್ಲಿ ನೀವೇನೇ ಗುರುತಿಸ್ಕೊಳ್ಳಿ, ಹ್ರಸ್ವ ಮತ್ತು ದೀರ್ಘ. ಸೊ ಇವು ಕ್ರಮವಾಗಿ 6 ಮತ್ತು 7 ಬರುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ನೋಡಿ, ಅ ಅನ್ನುವುದು ಹ್ರಸ್ವ, ಅ ಅನ್ನುವುದು ದೀರ್ಘ, ಇ ಅನ್ನುವುದು ಹ್ರಸ್ವ, ಇ ಅನ್ನುವುದು ದೀರ್ಘ, ಉ ಅನ್ನುವುದು ಹ್ರಸ್ವ, ಉ ಅನ್ನುವುದು ದೀರ್ಘ, ಋ ಅನ್ನುವುದು ದೀರ್ಘ, ಎ ಅನ್ನುವುದು ಹ್ರಸ್ವ, ಎ ಅನ್ನುವುದು ದೀರ್ಘ, ಐ ಅನ್ನುವುದು ದೀರ್ಘ, ಓ ಅನ್ನುವುದು ಹ್ರಸ್ವ, ಓ ಅನ್ನುವುದು ದೀರ್ಘ, ಔ ಅನ್ನುವುದು ಮತ್ತೆ ದೀರ್ಘವಾಗುತ್ತೆ. ಸೊ ಇಲ್ಲಿ ಲೆಕ್ಕ ಹಾಕಿದ್ರೆ 1 2 3 4 5 6, ಕರೆಕ್ಟ್ ಅಲ್ವಾ? 6 + 7. ಸೊ 7, 6 + 7 ದೀರ್ಘ ಸ್ವರಗಳು ಬರುತ್ತೆ. ಸೊ ಈ ಐ ಮತ್ತೆ ಔ ಏನಿದೆ ಇದು ನೋಡಿ ಒಂದು ಸ್ವಲ್ಪ ಗುಂಪಿಗೆ ಸೇರದ ಪದಗಳ ರೀತಿ ಇದಾವೆ, ಕರೆಕ್ಟ್ ತಾನೆ? ಇದು ಒಂದು ಸ್ವಲ್ಪ ಗುಂಪಿಗೆ ಸೇರದ ಪದಗಳ ರೀತಿ ಇದಾವೆ. ಸೊ ಇನ್ನೂ ಫರ್ದರ್ ಹೋಗಿ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನೋದಾದ್ರೆ ಈ ಐ ಮತ್ತೆ ಔನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಸಂಧ್ಯಾಕ್ಷರಗಳು ಅಂತ ಕರಿತೀವಿ. ಸಂಧ್ಯಾಕ್ಷರಗಳು. ಸೊ ಈಗ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಹ್ರಸ್ವ ಮತ್ತೆ ದೀರ್ಘ ಟೋಟಲ್ 13, 6 ಮತ್ತು 7 ನಾವು ಡಿವೈಡ್ ಮಾಡಿಕೊಂಡು ಇದನ್ನ ಬರ್ಕೊಬಹುದು. ಐ ಮತ್ತೆ ಔ ಬಂದು ನಾವು ಸಂಧ್ಯಾಕ್ಷರಗಳು ಅಂತ ಕರಿತೀವಿ. ಇದನ್ನ ಸಬ್ ಕ್ಲಾಸಿಫಿಕೇಶನ್ ಏನಾದರೂ ನೋಡಿ, ಎಕ್ಸಾಮಿನೇಷನ್ ಅಲ್ಲಿ ಏನಾದರೂ ಸ್ವಲ್ಪ ಪೇಪರ್ ಟಫ್ ಆಗಿ ಬಂದಿದ್ರೆ ನಾವು ಹುಡುಗರು ಎಲ್ಲ ಒಂದು ಮಾತನಾಡ್ಕೊಂತಿದ್ದು, ಏನೋ ಎಕ್ಸಾಮಿನರ್ ಏನೋ ಮನೇಲಿ ಊಟ ಹಾಕಿಲ್ವೇನೋ, ಹೆಂಡತಿ ಹತ್ರ ಜಗಳ ಆಡ್ಕೊಂಡು ಬಂದ್ಬಿಟ್ಟಿದ್ದಾರೇನೋ ಅಂತ ಅಂದ್ಬಿಟ್ಟೆಲ್ಲ ಮಾತಾಡ್ಕೊತಾ ಇದ್ದು. ಸೊ ಅದೇ ರೀತಿ ಏನಾದ್ರೂ ನಿಮ್ಗೆ ಪೇಪರ್ ಸೆಟ್ಟರ್ ಏನಾದ್ರು ಅದೇ ರೀತಿ ಜಗಳ ಇಲ್ಲ ಆಡ್ಕೊಂಡು ಬಂದ್ಬಿಟ್ಟಿದ್ರೆ ನಿಮ್ಗೆ ಇನ್ನೂ ಕೂಡ ಡೆಪ್ತ್ ಆಗಿ ಕೇಳ್ಕೊಬೇಕಂದ್ರೆ ಕನ್ನಡ ಅಕ್ಷರಮಾಲೆಯಲ್ಲಿ ಅಥವಾ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳು ಎಷ್ಟು ಅಥವಾ ಯಾವುವು ಅಂತ ಕೇಳ್ಬಿಡ್ಬೋದು. ಈಗ ನಿಮಗೆ ಗೊತ್ತಾಗುತ್ತೆ ಅನ್ಸುತ್ತೆ. ನೋಡಿ, ಇದರಲ್ಲಿ ಒಂಥರ ಗುಂಪಿಗೆ ಸೇರದ ಪದಗಳಂತಿದೆ. ಐ ಮತ್ತು ಔ ಅಂತ ಏನು ಬರ್ತವೆ ಇವು ಗುಂಪಿಗೆ ಸೇರದ ಪದ.
ಇಲ್ಲಿ ರು ಏನಿದೆ, ರು ದೀರ್ಘ ಆಗಲ್ಲ ಕಣಪ್ಪ, ರಸ್ವ ಆಗುತ್ತೆ. ಸೊ ರು ಅನ್ನೋದು ರಸ್ವ ಆಗುತ್ತೆ. ಎಸ್. ಸೊ ಈಗ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸ್ವರಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಪ್ಲುತ ಸ್ವರ ಅಂತಂದರೆ ಏನು ನೋಡಿ. ಕೆಲವು ನೀವು ಕನ್ನಡವನ್ನು ಓದಬೇಕಾದ್ರೆ ಹೋಗು ಅಂತ ಬರಿತೀವಿ, ಹೋಗು ಹೋ ಅಂತ ಬರ್ತಿದ್ದೀವಿ. ಬಟ್ ಇದನ್ನೇ ಏನಾದರೂ ಒಂದು ಸ್ವಲ್ಪ ಎಮೋಷನ್ಸನ್ನು ಜಾಸ್ತಿ ಇಂಡಿಕೇಟ್ ಮಾಡಬೇಕಂದ್ರೆ ಹೋಗೋ ಅಂತ ಅನ್ನಲ್ವಾ, ಒಂದು ಸ್ವಲ್ಪ ಎಮೋಷನ್ಸನ್ನು ಅದಕ್ಕೆ ಕೊಟ್ಟು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಹೋಗೆ ಒಂದು ಸಿಂಗಲ್ ಎಸ್ ಅಥವಾ ಡಬಲ್ ಎಸ್ ಅನ್ನು ಹಾಕಿರ್ತಾರೆ ನೋಡಿ. ಸೊ ಈ ಸಿಂಗಲ್ ಎಸ್ ಮತ್ತು ಡಬಲ್ ಎಸ್ ಅನ್ನು ಹಾಕೋದನ್ನೇ ಏನಂತ ಹೇಳ್ತೀವಿ, ಪ್ಲುತಸ್ವರ ಅಂತ ಹೇಳ್ತೀವಿ. ಆಸ್ ಇಟ್ ಈಸ್ ಕನ್ನಡ ವರ್ಣಮಾಲೆಯಲ್ಲಿ ಪ್ಲುತಸ್ವರಗಳು ಯಾವುವೂ ಇಲ್ಲ. ಬಟ್ ಅದನ್ನು ಕೂಡ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಏನು ನಾವು ಅಕ್ಷರಗಳನ್ನು ಮಾತ್ರೆ ಅಥವಾ ಒಂದು ಉಚ್ಚಾರಣೆಯ ಸಮಯವನ್ನು ಎಮೋಷನ್ಸ್ನ ಇಂಡಿಕೇಟ್ ಮಾಡೋಕ್ಕೋಸ್ಕರ, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋಕ್ಕೋಸ್ಕರ ಏನು ಒಂದು ಇದನ್ನು ಯೂಸ್ ಮಾಡ್ತೀವಿ, ಅದಕ್ಕೆ ಎಸ್ ಆರ್ ಡಬಲ್ ಎಸ್ ಅಂತ ಯೂಸ್ ಮಾಡ್ತೀವಿ. ಅದನ್ನು ನಾವು ಪ್ಲುತ ಅಂತೀವಿ. ಪ್ಲುತ ಸ್ವರಗಳ ಸಂಖ್ಯೆ 0, ಇದು ಏನೂ ಇಲ್ಲ. ಸೊ ಇಷ್ಟು ಮಾಹಿತಿ ನಿಮಗೆ ಬಹಳ ಅವಶ್ಯಕ. ಇಷ್ಟನ್ನು ನೆನಪಲ್ಲಿ ಇಟ್ಕೊಂಡಿರಿ. ಸೊ ಇಫ್ ಪಾಸಿಬಲ್ ಒಂದು ಸ್ಕ್ರೀನ್ ಶಾಟನ್ನು ತಗೊಂಡ್ಬಿಡಿ. ಎಸ್, ನೌ ಮೂವಿಂಗ್ ಆನ್. ಸೊ ಸ್ವರಗಳ ಬಗ್ಗೆ ನಮಗೆ ಸಮಗ್ರ ಮಾಹಿತಿ ಸಿಕ್ಕಂತಾಗಿದೆ. ಸಂಧ್ಯಕ್ಷರಗಳ ಬಗ್ಗೆನೂ ಕೂಡ ಹೇಳ್ತಿದ್ದೀನಿ ನೋಡ್ರಪ್ಪ. ಈ ಥರ ಟೀಚಿಂಗು, ಸೊ ಈ ಲೆವೆಲ್ ಆಫ್ ಇನ್ಫಾರ್ಮೇಷನ್ನು ನಿಮಗೆ ಆನ್ಲೈನಲ್ಲಾಗಲಿ ಆಫ್ಲೈನಲ್ಲಾಗಲಿ ಸಿಗುವುದು ತುಂಬ ಕಷ್ಟ. ಸೊ ನಮ್ಮ ಸ್ಟೂಡೆಂಟ್ಸ್ಗಳನ್ನ ನಮ್ಮನ್ನು ಇಷ್ಟಪಡೋದು ಇದಕ್ಕೋಸ್ಕರನೇ. ಯಾಕಂದರೆ ನಾವು ನೋಡಿ ಫ್ಯಾಕಲ್ಟೀಸ್ ಏನಿರ್ತೀವಿ, ನಾವೇನೋ ಭಾಳ ಬುದ್ಧಿವಂತರು ಅಥವಾ ನಮಗೆಲ್ಲ ಜ್ಞಾನ ಇದೆ ಅಂತ ಅಂದ್ಬಿಟ್ಟು ನಮ್ಮ ಲೆವೆಲಲ್ಲೇ ಹೇಳ್ಕೊಂಡು ಹೋಗ್ಬಿಟ್ರೆ ಪಾಪ ನಿಮ್ಗಳಿಗೆ ರೀಚ್ ಆಗಬೇಕಲ್ವಾ. ಯಾರು ಒಳ್ಳೆಯ ಫ್ಯಾಕಲ್ಟಿ ಅಥವಾ ಒಬ್ಬ ಉತ್ತಮ ಶಿಕ್ಷಕ ಯಾರು ಅಂತ ಅಂದರೆ, ಯಾರು ವಿದ್ಯಾರ್ಥಿಗಳ ಆಲೋಚನಾ ಮಟ್ಟಕ್ಕೆ ಇಳಿದು ಒಂದು ಪಾಠ ಮಾಡಿಕೊಡ್ತಾನೆ ಅವನೇ ಒಂದು ಉತ್ತಮ ಶಿಕ್ಷಕ ಅಥವಾ ಫ್ಯಾಕಲ್ಟಿ ಅಥವಾ ಗುರುಗಳು ಅಂತ ಅಂದ್ಬಿಟ್ಟು ನಾವು ಹೇಳಬೇಕಾಗಿ ಬರುತ್ತೆ. ಸೊ ಈ ಸ್ವರಗಳ ಬಗ್ಗೆ ಮಾಹಿತಿ ತಗೊಂಡಾಯ್ತು. ಈಗ ನಾವು ವ್ಯಂಜನಗಳನ್ನು ನೋಡೋಣ. ವ್ಯಂಜನಗಳು. ಸೊ ವ್ಯಂಜನಗಳು ನೀವು ನಾನು ಫಸ್ಟು ಬರೆದಿದ್ದರಲ್ಲಿ ಜ್ಞಾಪನ ಇಟ್ಕೊಂಡ್ರೆ ಇವು 34 ಇನ್ ನಂಬರ್ ಅಂತ ಹೇಳ್ತೀವಿ. 34 ವ್ಯಂಜನಗಳು ಬರ್ತವೆ. ಸೊ ಈ ವ್ಯಂಜನಗಳಲ್ಲೇ ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್ ಇದೆ. ಏನು ಮಾಡ್ತೀವಿ ಅಂದರೆ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ಅಂದ್ಬಿಟ್ಟು ನಾನು ಮಾತಾಡ್ಕೊಟ್ಟಿದ್ದೀನಿ. ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನ. ಸೊ ಯಾವ ಸರ್ ಈ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನ ಅಂತಂದರೆ ನೋಡಿ, ವರ್ಗ ಅಥವಾ ನೋಡಿ ನಮಗೆ ಏನು ರಿಸರ್ವೇಷನ್ ಇದೆ, ಅದು ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ ಇದೆ ಇಂಡಿಯಾದಲ್ಲಿ. ಅದರಲ್ಲಿ ನಮಗೆ ವರ್ಗ ಅಥವಾ ಪ್ರವರ್ಗ 3A 2A 2B ಅಂತ ಅಂದ್ಬಿಟ್ಟು ಬರುತ್ತೆ. ಹಾಗೆ ವರ್ಗ ಅಂತಂದರೆ ಒಂದು ಗುಂಪು. ಈ ಗುಂಪು ಏನಿದೆ ಅದನ್ನು ನಾವು ವರ್ಗ ಅಂತೀವಿ. ಈ ಗುಂಪಿಗೆ ಸೇರಿದನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಅಂತೀವಿ. ಸರ್ ಅವ್ಯಾವ ಸರ್ ವರ್ಗೀಯ ವ್ಯಂಜನಗಳು ಹಂಗಂದ್ರೆ ಯಾವ ಸರ್ ಅದು ವರ್ಗೀಯ ವ್ಯಂಜನಗಳ ಗುಂಪು ಅಂತ ಅಂದರೆ ನೋಡಿ, ವೆರಿ ಈಸಿ ಟು ರಿಮೆಂಬರ್ ಒಂದು ಮೆಥಡ್ನ ಹೇಳ್ಕೊಡ್ತೀನಿ. ಏನು ಕ ಚ ಟ ತ ಪಾಗಳು ಬರುತ್ತೆ. ಈ ಫ್ಯಾಮಿಲಿಗೆ ಅಥವಾ ಕುಟುಂಬಕ್ಕೆ ಸೇರಿದ ಅಕ್ಷರಗಳೇನಿದಾವೆ ಇವನ್ನ ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದು ನಮಗೆ 5/5 ರೇಷಿಯೋಲಿ ಸಿಗುತ್ತೆ ಅಂತಂದ್ರೆ ಟೋಟಲ್ 25 ವರ್ಗೀಯ ವ್ಯಂಜನಗಳು ಬರುತ್ತೆ. 25 ವರ್ಗೀಯ ವ್ಯಂಜನಗಳು. 25 ವರ್ಗೀಯ ವ್ಯಂಜನಗಳಲ್ಲಿ ಕ ಫ್ಯಾಮಿಲಿ ಕ ಖ ಗ ಘ ಞ ಛ ಛ ಟ ಠ ಣ ಟ ಠ ಢ ಢ ಣ ತ ತ ಧ ಧ ನ ಪ ಪ ಭ ಭ ಮ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ, ಇವೆ ಈ ವರ್ಗೀಯ ವ್ಯಂಜನಗಳು. ಟೋಟಲ್ 25 ಇನ್ ನಂಬರ್. ಗೊತ್ತಾಗ್ತಿದಲ್ಲ. ಸೊ ಈ ವರ್ಗೀಯ ವ್ಯಂಜನಗಳಲ್ಲಿ ಏನಪ್ಪ ಅಂತ ಅಂದ್ರೆ ಅಗೈನ್ ನಾವು ಹೇಳ್ಬೇಕು ಅಂತ ಅಂದ್ರೆ ನೋಡಿ, ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ. ಕರೆಕ್ಟ್ ಅಲ್ವಾ? ನೋಡಿ,
ನೋಡಿ 1 2 3 4 5 1 2 3 4 5 5 ಇಂಟು 5 ಟೋಟಲ್ 25 ನಂಬರ್. ಕರೆಕ್ಟ್ ತಾನೆ? 25 ಇನ್ ನಂಬರ್ಸ್ ಇರ್ತವೆ. ಸೊ ಇದರಲ್ಲೇ ನಾನು ಹೇಳಿದ್ದೆ ನಿಮಗೆ ಹ್ರಸ್ವಸ್ವರ, ದೀರ್ಘಸ್ವರ ಮತ್ತು ಅನುನಾಸಿಕಗಳು ಬರುತ್ತೆ ಅಂತ ಹೇಳಿದ್ದೆ. ನೋಡಿ, ಹ್ರಸ್ವಸ್ವರಗಳು 10, ದೀರ್ಘಸ್ವರಗಳು 10, ಅನುನಾಸಿಕಗಳು 5 ಆಗುತ್ತೆ. ಈ ಮಾಹಿತಿ ನಿಮಗೆ ಅತ್ಯವಶ್ಯಕ, ಇದನ್ನಿಟ್ಕೊಳ್ಳಿ. ಹ್ರಸ್ವಸ್ವರ, ದೀರ್ಘಸ್ವರ, ಹ್ರಸ್ವಸ್ವರ ದೀರ್ಘಸ್ವರ ಅಲ್ಲ. ಇಲ್ಲಿ ಬರೋದು, ಇಲ್ಲಿ ಒಂದು ಮಾಹಿತಿ, ಒಂದು ಸಣ್ಣ ಮಿಸ್ಕಮ್ಯುನಿಕೇಶನ್ ಆಗಿದೆ. ಹ್ರಸ್ವಸ್ವರ ದೀರ್ಘಸ್ವರ ಅಲ್ಲ, ಬದಲಿಗೆ ಇದು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಅಂತ ಕರಿತೀವಿ. ಏನಂತ ಕರಿತೀವಿ? ಅಲ್ಪ ಪ್ರಾಣ ಮತ್ತೆ ಮಹಾಪ್ರಾಣ ಅಂತ ಕರಿತೀವಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಅಲ್ಪ ಪ್ರಾಣ ಮತ್ತೆ ಮಹಾಪ್ರಾಣ. ಅಲ್ಪ ಪ್ರಾಣ, ಪ್ರಾಣ ಅಂತಂದ್ರೆ ಏನು ನೋಡಿ, ವಾಯು, ಪ್ರಾಣವಾಯು. ಸೊ ಆ ಪ್ರಾಣ ಅಂತ ಅಂದ್ರೆ ನಾವು ತೆಗೆದುಕೊಳ್ಳುವ ಸಮಯ ಏನಿದೆ, ಹೇಗೆ ಉಚ್ಚಾರಣೆ ಮಾಡ್ತೀವಿ ಅದನ್ನು ನಾವು ಪ್ರಾಣ ಅಂತ ಹೇಳ್ತೀವಿ. ನೋಡಿ, ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಗೊತ್ತಾಯ್ತಾ? ಎಷ್ಟು ಈಸಿಯಾಗಿ ಒಂದೇ ಒಂದು ಉಸಿರಿನಲ್ಲಿ ನಾವು ಉತ್ತರ ಮಾಡ್ತೀವಿ. ಅದೇ ಇದನ್ನ ನೋಡಿ, ಖ, ಎಲ್ಲಿ ನಮ್ಮ ಹೊಟ್ಟೆಯಿಂದ ಬರ್ತಾ ಇದೆ. ಖ, ಖ, ಘ, ಛ, ಝ, ಠ, ಢ, ಥ, ಧ, ಫ, ಫ. ಕರೆಕ್ಟ್ ಅಲ್ವಾ? ಸೊ ಹಾಗೆ ಈ ಎರಡಿದಾವೆ, ಇವು ನಮಗೆ ಮಹಾಪ್ರಾಣಗಳಾಗಿ ಬರ್ತವೆ. ಸೊ ಇವು ಏನಿದಾವೆ, ಇವು ಅಲ್ಪ ಪ್ರಾಣಗಳಾಗಿ ಬರುತ್ತವೆ. ಸೊ ಎರಡೂ ಕೂಡ 10 10. ಮತ್ತೆ ಏನು ಸರ್ ಇದು ಅನುನಾಸಿಕಗಳು ಅಂತ ಅಂದ್ರೆ? ನೋಡಿ, ಅನುನಾಸಿಕಗಳು ಅಂತ ಅಂದ್ರೆ ಏನು ಅಂತ ಅಂದ್ರೆ ಞ, ಞ, ಣ, ನ, ಮ. ಇದನ್ನ ಯಾವ ತರ ಕೆಲವು ಟೈಮು ಏನು ಅಂತ ಅಂದ್ರೆ ಗಂಟ್ಲು ಕಟ್ಬಿಟ್ಟಾಗ ಫೋನಲ್ಲಿ ಅಥವಾ ಮಾತಾಡೋಕ್ರೆ ಏನಯ್ಯ ಮೂಗಲ್ ಮಾತಾಡ್ತಿದೀವಲ್ಲ ಅಂತ ಕೇಳ್ತೀವಿ. ಹಾಗೇನೆ ನಾಸಿಕ ಅಂತಂದ್ರೆ ಮೂಗಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೇನಿದಾವೆ ಅವನ್ನ ನಾವು ಅನುನಾಸಿಕ ಅಂತ ಹೇಳ್ತೀವಿ. ಈ 5 ಏನ್ ಬರ್ತಾರೆ, ಈ 5 ಅನುನಾಸಿಕಗಳು. ಈ 5 ಅನುನಾಸಿಕಗಳು. ಅರ್ಥ ಆಯ್ತಲ್ವಾ? ಸೊ ಟೋಟಲ್ 25 ವರ್ಗೀಯ ವ್ಯಂಜನಗಳು, ಒಂದು ಪದ ಗುಚ್ಛ ಅಥವಾ ಒಂದು ಗುಂಪು. ಇದು ಒಂದು ಫ್ಯಾಮಿಲಿ. ಕಾಚ, ಟ, ತ, ಪ ಫ್ಯಾಮಿಲಿ ಅಂತ ರಿಮೆಂಬರ್ ಮಾಡ್ಕೊಂಬಿಡಿ. 25 ನಂಬರು. 10 ಅಲ್ಪ, 10 ಮಹಾಪ್ರಾಣ, 5 ಅನುನಾಸಿಕಗಳು. ಇಲ್ಲಿವರೆಗೆ ಕ್ಲಾರಿಟಿ ಇದೆ, ಕ್ಲಿಯರ್ ಇದೀರಾ ಅಂತ, ಅರ್ಥ ಮಾಡ್ಕೊತಿದ್ದೀರಾ ಅಂತ ಭಾವಿಸ್ತೀನಿ. ಸರ್, ವರ್ಗೀಯ ವ್ಯಂಜನ ಏನೋ ಆಗೋಯ್ತು. ಸೊ ಇನ್ನೂ ಕೂಡ ನಮಗೆ ಎಲ್ಲ ಮುಗಿದ ಮೇಲೂ ಇನ್ನೂ ಕೆಲವು ಡಿಫ್ರೆನ್ಸ್ ಕಾಣ್ತಾ ಇದೆಯಲ್ಲ ಸರ್, ಇನ್ನೂ ಕೂಡ ಕೆಲವು ಅಕ್ಷರಗಳು ಮಿಸ್ಸಿಂಗ್ ಇದೆಯಲ್ಲ, ಎಲ್ಲ 49ಕ್ಕೆ ಟ್ಯಾಲಿ ಬರ್ತಾ ಇಲ್ವಲ್ಲ ಅಂತ ನೀವೇನಾದರೂ ಹೇಳಿದ್ರೆ, ಇನ್ನೂ ಕೂಡ ಇಂದು ವಿಡಿಯೋದ ಕೊನೆಯ ಭಾಗಕ್ಕೆ ಮತ್ತು ಅಕ್ಷರಮಾಲೆ ಅಥವಾ ವರ್ಣಮಾಲೆಯ ಒಂದು ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ. ಇವು ಏನು ಅಂತಂದ್ರೆ, ಇವು ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಅಂತ ಅಂದ್ರೆ ಇನ್ನ ಮಿಕ್ಕಿರೋದೆ ಕೊನೆ ಸಾಲಲ್ಲಿ ಏನು ಬರುತ್ತೆ ಒಂದು ವರ್ಣಮಾಲೆಯಲ್ಲಿ, ಅದೇ ಮಿಕ್ಕಿರೋದು. ಇನ್ನ ಅವೇ ಅವರ್ಗೀಯ ವ್ಯಂಜನ. ವರ್ಗ ಯಾವುದಕ್ಕೆ ಇರಲ್ಲ. ಇವು ನೋಡಿ, ಅಲ್ಲಿ ಕ, ಖ, ಗ, ಘ ಒಂದು ಸಿಮಿಲಾರಿಟಿ ಕಾಣ್ತಾ ಇದೆ. ಸೊ ಈ ಪದಗಳು ಅಥವಾ ಈ ಅಕ್ಷರಗಳನ್ನ ನಾನು ಏನು ಮಾತಾಡ್ತಾ ಇದ್ದೀನಿ ಈಗ, ಇವಕ್ಕೆ ಯಾವುದೇ ಒಂದು ಸಿಮಿಲಾರಿಟಿ ಅಥವಾ ಸಾಮ್ಯತೆ ಇಲ್ಲ. ಅವುಗಳು ಯಾವಪ್ಪ ಅಂತಂದ್ರೆ ಇನ್ಯಾವುದೂ ಅಲ್ಲ. ಕೊನೆ ಲೈನಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ. ಯಾರ, ಲಾವ, ಶೇಷ, ಸಾಹ, ಳ ಅಂತ ಯಾವ್ದು ಹೇಳ್ತೀವಿ. ಯ, ರ, ಲ, ವ, ಶೇಷ, ಸ, ಹ, ಳ. ಎಷ್ಟಾಯ್ತು? 1 2 3 4 5 6 7 8 9 25 + 9 34. ಟ್ಯಾಲಿ ಬಂತಾ? ಎಸ್. ಸೊ ನೋಡಿ, ಇದಕ್ಕೆ ಯಾಗು ರಾಗು ಏನು ಸಂಬಂಧ ಇಲ್ಲ. ಒಂದೇ ರೀತಿ ಸಾಮ್ಯತೆ ಇಲ್ಲ. ಯಾವುದೋ ಯಾ ಅಂದರೆ ಏನೋ ಒಂಥರ ಉಚ್ಚಾರಣೆ, ರಾ ಅಂದರೆ ಲಾ ಅಂದರೆ ಇನ್ನೊಂದು, ವಾ ಅಂದರೆ ಇನ್ನೊಂದು. ಹಾಗೆ ಒಂದಕ್ಕಿಂತ ಒಂದು ಸಂಬಂಧವಿಲ್ಲದಂತಹ ಅಕ್ಷರಗಳೇನಿದಾವೆ ಇವು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಸೊ ಇದು ಒಂದು ನಮ್ಮ ಅಕ್ಷರ ಮಾಲೆ ಅಥವಾ ವರ್ಣಮಾಲೆ ಏನಿದೆ ಇದರ ಸಮಗ್ರ ಮಾಹಿತಿ. ಇನ್ನೊಂದು ಸರಿ ಕ್ವಿಕ್ ರೀಕ್ಯಾಪ್ ತಗೊಳ್ಳೋದಾದ್ರೆ, ಅಕ್ಷರ ಮಾಲೆ ಅಥವಾ ವರ್ಣಮಾಲೆ 49 ಅಕ್ಷರಗಳು. ಅದರಲ್ಲಿ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು.
ಸೊ ಸ್ವರಗಳು ಏನು ಬರುತ್ತೆ ಅದರಲ್ಲಿ 13 ಬರುತ್ತೆ. ಸೊ ಆ 13 ಸ್ವರಗಳಲ್ಲಿ ಯಾವುದು ಹ್ರಸ್ವ ಸ್ವರ, ದೀರ್ಘ ಸ್ವರ, ಪೃಥ ಸ್ವರ ಮತ್ತು ಸಂಧ್ಯಾಕ್ಷರಗಳಂತ ಅಂದ್ಬಿಟ್ಟು ಕೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಈ ವ್ಯಂಜನ ಏನು ಬರುತ್ತೆ ಇವು 34 ನಂಬರ್ ಇರುತ್ತೆ. ಇದರಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ವರ್ಗೀಯ ವ್ಯಂಜನ ಬಂದು 25 ಅಕ್ಷರಗಳಿಂದ ಕೂಡಿದೆ, ಅವರ್ಗೀಯ ಅಂತಂದರೆ 9 ಅಕ್ಷರಗಳಿಂದ ಕೂಡಿದೆ. ಸೊ ಇದರಲ್ಲೂ ಕೂಡ ಅಲ್ಪಪ್ರಾಣ, ಮಹಾಪ್ರಾಣ, ಏನು ವರ್ಗೀಯ ವ್ಯಂಜನದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ 10, 10, 95 ರೆಸ್ಪೆಕ್ಟಿವ್ಲಿ ಬರುತ್ತೆ. ಸೊ ಇದಾದಮೇಲೆ ಯೋಗ ವಾಹಗಳು ಅಂತಂದರೆ ಇನ್ಯಾವುದಿಲ್ಲ. ಆ ಸ್ವರಗಳ ಲೈನಲ್ಲಿ ಏನು ಕೊನೆಯ 2 ಅಕ್ಷರಗಳಿವೆ ಅಹ ಅನ್ನುವುದು, ಇವು ಯೋಗ ವಾಹಗಳಿರುತ್ತೆ. ಸೊ ಇದು ಒಂದು ನಮ್ಮ ಕನ್ನಡ ವರ್ಣಮಾಲೆ ಮತ್ತು ಅಕ್ಷರಮಾಲೆಯ ಒಂದು ಸಂಪೂರ್ಣ ಹಾಗೂ ಸಮಗ್ರ ಮಾಹಿತಿ. ಸೊ ಇದನ್ನು ಹೇಳ್ತಾ ಇವತ್ತಿನ ಈ ವರ್ಣಮಾಲೆಯ ಸೆಷನ್ನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ವ್ಯಾಕರಣ ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಮತ್ತು ಅದನ್ನು ಹಾಜರುಪಡಿಸ್ತೀನಿ. ಸೊ ಇವತ್ತಿಗೆ ಟಾಟಾ, ಬಾಯ್ ಬಾಯ್, ಸಿ ಯು, ಗುಡ್ ನೈಟ್, ಸೈನಿಂಗ್ ಆಫ್ ಯುವರ್ಸ್ ಕೀರ್ತಿ ಗೌಡ ಕೆ. ಜೈ ತಾಯಿ ಭುವನೇಶ್ವರಿ.